ಹಾಯ್ ಫ್ರೆಂಡ್ಸ್, ನಾನಿವತ್ತು ಕ್ರಿಸ್ಪಿ ಆ್ಯಂಡ್ ಡಿಲಿಷಿಯಸ್ ಆಗಿರೋ ಅವರೆಕಾಳು ಮಿಕ್ಸ್ಚರ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಮೊದಲಿಗೆ ಅವರೆಕಾಳನ್ನ ಬಿಡಿಸ್ಬಿಟ್ಟು ಒಂದು 5 ಅವರ್ ನೀರಿನಲ್ಲಿ ಹಾಕಿ ನೆನೆಸಿಡಿ. ನೆಕ್ಸ್ಟು ಅವರೆಕಾಳು ಸಿಪ್ಪೆನ ತೆಗೀರಿ, ಅದನ್ನು ಚಿತ್ಕಿಸ್ಕೋಬೇಕು. ಅವರೆಕಾಳನ್ನು ನಾನು ಚಿತ್ಕಿಸ್ತಾ ಇದ್ದೆ, ನನ್ನ ಮಗಳು ಕೂಡ ನನಗೆ ಹೆಲ್ಪ್ ಮಾಡಿಕೊಡ್ತಿದ್ಲು. ಅವಳು ಚಿತ್ಕಿಸ್ಕೊಡೋ ಅಷ್ಟರಲ್ಲಿ ಅವರೆಕಾಳು ಮಿಕ್ಸ್ಚರೇ ರೆಡಿ ಆಗಿಬಿಟ್ಟಿರುತ್ತೆ. ಅವಳಿಗಂತೂ ತುಂಬ ಇಷ್ಟ ಇದು ಅವರೆಕಾಳು ಮಿಕ್ಸ್ಚರು, ತುಂಬ ಇಷ್ಟಪಟ್ಟು ತಿಂತಾಳೆ. ನೆಕ್ಸ್ಟ್ ಎಲ್ಲ ಚಿತ್ಕಿಸಾದ್ಮೇಲೆ ಅವರೆಕಾಳನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಳ್ಳಿ, ಯಾಕೆಂದರೆ ನೀರಿನ ಅಂಶ ಹೋಗಬೇಕು, ಇಲ್ಲಾಂದರೆ ಎಣ್ಣೆಗೆ ಹಾಕಿದ್ರೆ ಹಾಗೆ ಮುಖಕ್ಕೆಲ್ಲ ಸಿಡಿದು ಬಿಡುತ್ತೆ ಎಣ್ಣೆ. ಸೊ ಅದನ್ನು ಒತ್ಬಿಡಿ, ನೀರಿನ ಅಂಶ ಎಲ್ಲ ಹೋಗೋ ರೀತಿ ಅವರೆಕಾಳನ್ನು ಕಾಟನ್ ಬಟ್ಟೆ ಮೇಲೆ ಒತ್ತಿ, ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ. ನೆಕ್ಸ್ಟು 1 ಬೌಲ್ ಕಡಲೆ ಬೀಜ, 1 ಬೌಲ್ ಕಡಲೆ, ನೆಕ್ಸ್ಟು ಕೊಬ್ಬರಿ, ಇಷ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು 2 ಬೌಲಷ್ಟು ಅವಲಕ್ಕಿ ಬೇಕಾಗುತ್ತೆ ಇಷ್ಟು ಅವರೆಕಾಳಿಗೆ. ನೆಕ್ಸ್ಟು ಒಗ್ಗರಣೆಗೆ ಒಂದು 5ರಿಂದ 6 ಒಣಮೆಣಸಿನ್ಕಾಯಿ, ಅಚ್ಕಾರದ ಪುಡಿ, ಸಾಸಿವೆ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟು ಕಾದಿರೋ ಎಣ್ಣೆಗೆ ಅವರೆಕಾಳನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಎಣ್ಣೆ ಕುದಿ ನಿಲ್ಲೋವರೆಗೂ ಅದು ಬೇಯಿಸಿದ್ರೆ ಸಾಕು, ತುಂಬ ಸಿಕ್ಕಿದ್ರೂ ಚೆನ್ನಾಗಲ್ಲ. ನೆಕ್ಸ್ಟು 1 ಬೌಲಷ್ಟು ಕಡಲೆ ಬೀಜನ ಅದೇ ಎಣ್ಣೆಗೆ ಹಾಕ್ಕೊಳ್ಳಿ. ಅದನ್ನು ಕ್ರಿಸ್ಪಿನೆಸ್ ಬರೋವರೆಗೂ ಚೆನ್ನಾಗಿ ಒಂದು 2 ಮಿನಿಟ್ಸ್ ಅಷ್ಟು ಬೇಯಿಸ್ಕೊಳ್ಳಿ ಸಾಕು. ನೆಕ್ಸ್ಟು 1 ಬೌಲಷ್ಟು ಕಡಲೆನ ಹಾಕಿ, ಅದು ಕಡಲೆ ಏನು ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇರಲ್ಲ, ಏಕೆಂದರೆ ಕ್ರಿಸ್ಪಿನೆಸ್ ಇರುತ್ತೆ ಕಡಲೆಯಲ್ಲಿ. ಸೊ ತುಂಬ ದಿನ ಇಟ್ಕೊಳ್ಳೋಕ್ಕಲ್ವ, ಅದರಿಂದ ಸ್ವಲ್ಪ ಎಣ್ಣೆಗೆ ಹಾಕಿ ರಿಮೂವ್ ಮಾಡ್ಕೊಳ್ಳಿ. ನೆಕ್ಸ್ಟು ಅದೇ ಎಣ್ಣೆಗೆ ಕೊಬ್ಬರಿನ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ, ಹಸಿ ಸ್ಮೆಲ್ ಹೋಗೋವರೆಗೂ. ಅದನ್ನು ತುಂಬ ಸಿಗಿಸ್ಕೊಳ್ಳಿಕ್ಕಂತೂ ಹೋಗಬೇಡಿ. ಇವಾಗ ಇದನ್ನು ತೆಕ್ಕೊಳ್ಳಿ. ನೆಕ್ಸ್ಟ್ 1 ಬೌಲಷ್ಟು ಅವಲಕ್ಕಿನ ಹಾಕ್ಕೊಳ್ಳಿ. ಅವಲಕ್ಕಿ 2 ಬೌಲನ್ನು ಒಟ್ಟಿಗೆ ಹಾಕೋ ಅವಶ್ಯಕತೆ ಇರಲ್ಲ, ಯಾಕೆಂದರೆ ಎಣ್ಣೆ ಉಕ್ಕಿಬಿಡುತ್ತೆ ನೊರೆ. ಸೊ ಒಂದೊಂದು ಬೌಲನ್ನ ಸಪ್ರೇಟ್ ಹುರ್ಕೊಳ್ಳಿ. ಇದನ್ನು ತುಂಬ ಹೊತ್ತೇನು ಹುರಿಯಲಿಕ್ಕೆ ಹೋಗಬೇಡಿ, 1 ಮಿನಿಟ್ ಆದರೆ ಸಾಕು. ಈಗ ಎಲ್ಲ ಮಿಕ್ಸ್ಚರ್ನ ತಣ್ಣಗಾಗೋಕ್ಕೆ ಒಂದು ಪ್ಲೇಟಲ್ಲಿ ಮುಚ್ಚಿಡಿ. ನೆಕ್ಸ್ಟು ಒಗ್ಗರಣೆಗೆ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಏನು ತುಂಬ ಹಾಕೋ ನೆಸೆಸಿಟಿ ಇರಲ್ಲ, ಯಾಕೆಂದರೆ ಎಲ್ಲನೂ ಎಣ್ಣೆಳೆ ಹುರಿದಿರ್ತೀವಲ್ವ. ಸೊ ನೆಕ್ಸ್ಟ್ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ ಮೇಲೆ ಒಣಮೆಣಸಿನ್ಕಾಯಿ ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ಳಿ. ನಿಮ್ಗೆ ಇನ್ನೂ ಖಾರ ಜಾಸ್ತಿ ಬೇಕಂದರೆ ಇನ್ನೂ ಅಚ್ಕಾರದ ಪುಡಿನ ಆ್ಯಡ್ ಮಾಡ್ಕೋಬೋದು. ನನಗೆ ನನ್ನ ಪಾಪು ತಿನ್ನೋದ್ರಿಂದ ಸ್ವಲ್ಪನೇ ಸಾಕಂತ 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿ. ನೆಕ್ಸ್ಟು ಹುರಿದಿಟ್ಕೊಂಡಿರೋ ಅಂಥ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಲ್ವಾ. ಸ್ಟವ್ ಫ್ಲೇಮ್ನ ಆಫ್ ಮಾಡಿ. ನೆಕ್ಸ್ಟ್ ಇದನ್ನು ಒಂದು 8 ಕಂಟೈನರ್ಗೆ ಸೇರಿಸಿ 1 ತಿಂಗಳವರೆಗೂ ಇಡ್ಬೋದು, ಏನಾಗಲ್ಲ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ನೋಡಿ ಅಲ್ಲಿ ಎಷ್ಟು ಕ್ರಿಸ್ಪಿ ಆಗಿದೆ ಅಲ್ಲ. ಥ್ಯಾಂಕ್ ಯು.